ಬನ್ನಿ ನೋಡಿ ಹೆಂಗೆ ಹೇಳ್ತಿದ್ದಾನೆ ಹೇಳ್ಬೇಕಾರೆ ಮಗ ಯಾಕ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನಂತೂ ಪರವಾಗಿಲ್ಲ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನು ಮಾಡ್ತಾ ಇದ್ದೀರಾ ಶಿವ ಅವರೇ? ಒಣಗೋಗಲ್ವಾ ಅದು ಎಲ್ಲ ಇಳ್ಕೊಂಡು ಮಡಿಕೊಂಡಿದೆಯಲ್ಲ? ನಮ್ಮ ಕೆಂದನು ಅಲ್ಲೇ ವಾಕಿಂಗ್ ಕರ್ಕೊಂಡೋಗಿ ಬಂದಿದ್ದಾರೆ. ಅದೆಲ್ಲಿ ತಂದು ಹೋಗ್ತಿದ್ದಿ? ನಮ್ಮ ಮನೆಯಲ್ಲಿ ಇರುವೆಗಳು ಮೊಟ್ಟೆ ಕಚ್ಬಿಟ್ಟಿದ್ದಾವೆ. ಮಳೆ ಹೋಯ್ತದೆ ಮೊಟ್ಟೆ. ಇರುವೆಗಳು ಇವತ್ತು ಮೇಡಮ್ ಅವ್ರು ಹೊತ್ತಂತಿದ್ದೆ ಫುಲ್ ಸ್ಟಡಿ ಆಗವ್ರು. ಇವ್ರು ಏನಾರು ಸ್ಪೆಷಲ ಮಾಡ್ಕೊಡ್ತಾರೆ. ಸ್ಪೆಷಲಾಗಿ ಎಂತ ಇಲ್ಲ, ಪಲಾವ್ ಮಾಡ್ತೀನಿ ಡೈಲಿ. ಇವಾಗ್ಲೂ ಸ್ವಲ್ಪ ಮೈಯಲ್ಲಿ ಸುಸ್ತು ಅನ್ನೋದು ಕಮ್ಮಿ ಆಗಿಲ್ಲ. ಆದರೆ ಏನು ಮಾಡೋಣ, ನಮ್ಮನ್ನ ಕಷ್ಟ ನೋಡೋಕ್ಕಾಗ್ದಲ್ಲೇ ಎದ್ದಿದ್ದೀನಿ. ನನಗೆ ಇವರು ತಿಂಡಿ ಮಾಡ್ಕೊಂಡವ್ರೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಫ್ರೆಂಡ್ಸ್. ಪಾಪ ತಿಂಡಿ ಮಾಡ್ಕೊಂಡು ಕಷ್ಟಪಟ್ಕೊಂಡು ಆಮೇಲೆ ಮತ್ತೆ ನಾನು ಇವರು ಏನಪ್ಪ ನಾನು ಫೋನ್ ರಿಸೀವ್ ಮಾಡ್ದಿಲ್ದಿದ್ದಕ್ಕೆ ಮತ್ತೆ ವಾಪಸ್ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೀವರು. ನೋಡಿ ಕಟ್ಕೊಂಡು ಹೆಂಡ್ತಿನ ಹುಷಾರಿಲ್ಲ ಅಂತ ಅಂದರೆ ಹಿಂಗೆ ಬಿಟ್ಬಿಟ್ಟು ಹೋಗೋದ? ತಿಂಡಿ ಮಾಡ್ಕೊಂಡು ಕೆಲಸ ಎಷ್ಟೇ ಒಂದು ಕೋಟಿ ಕೊಡ್ತೀನಿ ಅಂತ ಅಂದ್ರೂ ನಾನು ಏನಾರು ಆ ಕಡೆಗೆ ಹೋಗಿದ ತಕ್ಷಣ ಇಲ್ಲಿ ಫುಲ್ಲು ಹುಷಾರಿಲ್ದಂಗೆ ಆಗ್ಬಿಟ್ಟಿದ್ರೆ ಅದಕ್ಕೆ ವಾಪಸ್ ಬಂದೆ. ಬಾ ಹಿಂಗೆ ಅದಕ್ಕೆ ಜೀವನದಲ್ಲಿ ಏನಿಲ್ಲ ಅಂತ ಅಂದ್ರೂ ದುಡ್ಡು ಮಾಡಿರಬೇಕು ಫ್ರೆಂಡ್ಸ್. ಯಾಕೊತ್ತಾ ನೋಡಿ, ದುಡ್ಡಿದ್ರೆ ಕೈಯಲ್ಲಿ ದುಡ್ಡಿದ್ರೆ ಒಂದಿನ ಅಲ್ಲ ಒಂದು ತಿಂಗಳಾದ್ರೂ ಕೆಲಸ ಬಿಟ್ಟು ಹೆಂಡತಿ ನೋಡ್ಕೊಂಡು ಮನೇಲಿ ಕುತ್ಕೋಬೋದು. ದುಡ್ಡಿಲ್ಲ ಅಂತ ಅಂದರೆ ಕೆಲಸ ಕೊಡ್ಬೇಕು ಅಂತ್ಯಾ? ನೋಡಿ, ಇಲ್ಲೊಂದು ಆಲದ ಮರ ಇತ್ತು ದೊಡ್ಡದು. ನಾನು ಓಲ್ಡ್ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ನೆಲ ಸಮ ಆಗೋಗೈತೆ. ಇವಾಗ ಅದೈತೆ ಅನ್ನೋದು ಸುಳಿವಿಲ್ಲ. ಇಲ್ಲೊಂದಿದೆ ತಿರ್ಗಾಡಕ್ಕೆಲ್ಲ ಚೆನ್ನಾಗಿತ್ತು. ಅವರು ಸೊಸಿ ಪಕ್ಕದ ಸೊಸಿ ಹೊಡಿತದೆ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿ ಸಾಕೋರೆ. ಈಗ ಸೊಪ್ಪು ಚೆಲ್ಲಾಡ್ತೈತೆ. ಇದು ಒಂದು ನಮ್ಮ ತಾತ ನೆಟ್ಟಿದ್ದು ಫ್ರೆಂಡ್ಸ್. ಇದು ಮರ ನಮ್ಮ ತಾತ ಆಗಿನ ಕಾಲದಲ್ಲಿ ಪಾಪ ನೆಟ್ಟಿತ್ತು ನೋಡಿ. ಇವಾಗ ಮರಕ್ಕೆ ಬೆಲೆನೇ ಇಲ್ಲ ನೋಡಿ. ಎಷ್ಟು ದೊಡ್ಡ ಮರ ಗೊತ್ತಾ? ಎಲ್ಲ ಕಟ್ ಮಾಡಿ ಹಾಕೋರೆ. ಆಡಿ ಸೊಪ್ಪು ತಗೊಂಡು ಹೋಗ್ತೀನಿ. ಇದು ದೊಡ್ಡ ಮರ ನೋಡಿ. ಇದ್ರ ಬುಡನೇ ಎಷ್ಟು ದೊಡ್ಡದಾಗಿದೆ ತೋರಿಸ್ತೀನಿ ತಡೀರಿ, ಬುಡ ಎಷ್ಟು ದೊಡ್ಡದಾಗೈತೆ ಅಂತ. ಇಲ್ಲಿ ನೋಡಿ, ಇಷ್ಟಾರ ಇತ್ತು ಇಲ್ಲಿ ಬುಡ ನೋಡಿ ಎಷ್ಟು ದೊಡ್ಡದಾಗೈತೆ ಅಂತ. ಇದು ಸುಮಾರು ಎಷ್ಟು ವರ್ಷದಪ್ಪ ಇದು ಮರ? ಹೋಯ್, ಎಷ್ಟು ವರ್ಷದ ಮರ ಇರ್ಬೋದು? 200 ವರ್ಷದ ಮರನ ಇದು? 150? ನಮ್ಮ ತಾತಂಗೆ ಒಂದು 150 ವರ್ಷನಾ? ಹೋಗ್ಲಿ, ಒಂದು 150 ವರ್ಷದ ಮರ ಫ್ರೆಂಡ್ಸ್. ನೋಡಿ ಎಷ್ಟು ಬುಡನೇ ಎಷ್ಟು ದೊಡ್ಡದಾಗೈತೆ ನೋಡಿ. ಅಲ್ಲಿ ನೋಡಿ ಎಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಇದು ಬಂದು ನಮ್ಮ ತಾತರ್ದ ಜಮೀನು. ಅಂದರೆ ಇದು ಡಿವೈಡ್ ಆಗಿದೆಯಲ್ಲ, ಹಾಗಾಗಿ ಇದು ನಮ್ಮ ಯಜಮಾನ್ರು ಸಂಬಂಧಿಕರಿಗೆ ಹೋಗಿತ್ತದು. ಅವರು ಕಟ್ ಮಾಡಿ ಸಾಕಾರೆ, ಕುಯ್ ಸಾಕಾರೆ. ಇವಾಗ ಸೊಪ್ಪು ನೋಡಿ, ಒಸಿ ಸೊಪ್ಪಿಲ್ಲ. ನೆನೆ ಒಸಿ ಜನ ತಗೊಂಡೋಗ್ಲಿಲ್ಲ ಸೊಪ್ಪು. ತಗೊಂಡೋದ್ರೂ ಇನ್ನೂ ಬೇಜಾನ್ ಸೊಪ್ಪೈತೆ. ಅದಕ್ಕೆ ಆಡಿಗೆ ಸೊಪ್ಪು ತಗೊಂಡೋಗೋಣ ಅಂತ ಬಂದಿದ್ದೀವಿ. ಆದರೂ ಹೊಟ್ಟೆ ಉರಿತದೆ ಫ್ರೆಂಡ್ಸ್ ಮರ ನೋಡಿದರೆ. ಆಗಿನ ಕಾಲದಲ್ಲಿ ನಮ್ಮ ತಾತವ್ರು ನೆಟ್ಟಿರ್ತಾರೆ. ಇವಾಗ ಅದೇನೋ ಈ ಮರ ಬೆಳ್ಸೋಕ್ಕೆ 150 ವರ್ಷ ಇದೆ. ಇವಾಗ ಕರೆಕ್ಟಾಗಿ ಬೆಳಗ್ಗೆ ಎಷ್ಟು ಗಂಟೆಲಿ, ಅದು ಎಷ್ಟು ಗಂಟೆಲೋ 1 ಗಂಟೆಲೇನೋ 2 ಗಂಟೆಲೇನೋ ಸ್ಟಾರ್ಟ್ ಮಾಡಿದರು. ಸಂಜೆ ಅಷ್ಟರೊಳಗೆ ಎಲ್ಲ ಪೀಸ್ ಮಾಡಾಕಿದ್ರು. ಏನು ಗೊತ್ತಾ, ಅವಾಗೆಲ್ಲವ ಬರೀ ಹೊಲಗಳು ಮಾಡ್ತಿದ್ರಲ್ಲ, ಹಂಗಾಗಿ ನೆಟ್ಕೊಂಡಿರ್ತಾರೆ. ಈಗ ಎಲ್ಲವ ಬರೀ ಸೊಸಿ, ಅಡಿಕೆ ಸೊಸಿ, ತೆಂಗಿ ಸೊಸಿ ಅಂತ ಮಾಡಿದಾಗ ಅವಾಗ ತೊಂದರೆ ಆಗ್ಬಿಡ್ತು ಅಂದ್ಬಿಟ್ಟು ಇವನು ಇದ್ರಲ್ಲಿ ಕಟ್ ಮಾಡಕ್ಕೆ. ಇದು ಮರ ಏನೋ ಇಲ್ಲಿ ಒಂದು ಬೋರ್ ಐತೆ. ಇಲ್ಲಿ ಒಂದು ಬೋರ್ ತೋರಿಸ್ತೀನಿ ತಡೀರಿ ನಿಮಗೆ. ಅದನ್ನು
ಕಾರಣ ಅವ್ರು ಹೇಳಿದ ಕಾರಣ ಕಟ್ ಮಾಡ್ಸೋಕ್ಕೆ ಒಂದೇ ಕಾರಣ ಹೇಳಿದ್ದು, ನಾವು ಬೇಡ ಅಂತಲೇ ಇದ್ದಿದ್ದು, ಬೇಡ ಮರ ಕುಯ್ಸೋದು ಬೇಡ ಅಂತ ನಾವು ಜಗಳನೂ ಆಯಿತು. ಮರ ಕಟ್ ಮಾಡ್ಸೋದು ಬೇಡ ಅಂತ ಅಂದ್ಬಿಟ್ಟು, ಯಾಕೆಂದರೆ ನಮ್ಮ ತಾತವ್ರು ನೆಟ್ಟಿರೋದಲ್ವ ಅದಕ್ಕೋಸ್ಕರ. ಆದರೆ ಅವ್ರು ಕೊಟ್ಟಿದ್ದು ಕಾರಣ ಒಂದೇ. ಇಲ್ಲಿ ನೋಡಿ, ಇಲ್ಲಿ ಬೋರ್ವೆಲ್ ಐತೆ. ಇದು ನಾವು ನಮ್ಮ ಯಜಮಾನ್ರು ಮತ್ತು ಅವರು ಎಲ್ಲ ಒಟ್ಟಿಗೆ ಅರ್ಧ ದುಡ್ಡು ಹಾಕ್ಸಿ ಇದು ಬೋರ್ವೆಲ್ ತೆಗ್ಸಿದ್ದು. ಅದೇ ಶಿವು ಅವರು ಮತ್ತು ಅವರು ಈಗ ಮರ ಕುಯ್ಸೋರಲ್ಲ, ಈ ಜಮೀನು ಹೋಗೈತಲ್ಲ, ಅವರು ಅರ್ಧ ದುಡ್ಡು ಹಾಕಿ ಇದು ಬೋರ್ವೆಲ್ ಕೊಡಿಸಿದ್ರು. ಬಟ್ ಇವಾಗ ಇದರಲ್ಲಿ ನೀರು ಬರ್ತಿಲ್ಲ. ಕಾರಣ ಒಂದೇ, ಇದ್ರದ್ದು ಬೇರಿದೆಯಂತಲ್ಲ, ಇದು ಜಲದ ಕಣ್ಣಿಗೆ ಮುಚ್ಕೊಂಡೈತಂತೆ, ಜಲದ ಕಣ್ಣಿಗೆ ಇಳ್ದೈತಂತೆ. ಅದರಿಂದ ನೀರು ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಮರ ಕುಯ್ಸಾಕಿದ್ರು. ಹಾಗೆಯೇ ನಿಮಗೆ ಇನ್ನೊಂದು ಹಣ್ಣಿನ ಬಗ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಯಾರೆಲ್ಲ ತಿಂದಿದ್ದೀರಾ? ಕೆಳಗಡೆ ಒಂದು ಕಾಣಿಸ್ತಾನೆ ಇಲ್ಲ, ನೆನ್ನೆ ಇದ್ದವನ್ನೆಲ್ಲ ಕಿತ್ಕೊಂಡು ತಿಂದೆ. ಕಾರೆ ಗಿಡ ಹಣ್ಣು ಮೇಲ್ಗಡೆ ಇದ್ದಾವೆ, ಸದ್ಯಕ್ಕೆ ಇವಾಗ ಎಡ್ಕಲ್ಲ. ಒಂದು ನಿಮಿಷ ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ, ಅಲ್ಲಿದ್ದಾವೆ ಕಾರೆ ಹಣ್ಣು. ನಮ್ಮ ಹಳ್ಳಿ ಫ್ರೂಟ್ ಅದು. ಕಟ್ ಮಾಡ್ಕೊಂಡ ಹಾಗೆ ನೋಡಿ. ಇದು ಬೋರ್ವೆಲ್ಲಿಗೆ ಒಂದು ಪ್ರಾಬ್ಲಮ್ ಆಗೈತೆ ಅಂತ ಕಟ್ ಮಾಡಿಸಿದ್ದಾರೆ. ಗೊತ್ತಿಲ್ಲ, ಇದು ಕಟ್ ಮಾಡಿಸಾದ್ಮೇಲೆ ನೀರು ಬರ್ತದ ನೋಡೋಣ. ಆದರೆ ಹೊಟ್ಟೆ ಉರಿತೈತೆ. ಎಷ್ಟು ಹಕ್ಕಿಗಳಿಗೆ ಪಕ್ಷಿಗಳಿಗೆ ಇದು ವಾಸ ಸ್ಥಳ ಆಗಿತ್ತು. ಸಾಕಲ್ಲ ಆಮೇಲೆ ತಾಣ ಮಾಡಿಕೊಳ್ಳೋಣ. ನಡೀರಿ. ಕಿಳಿಯಲ್ಲಿ ಅಯ್ಯೋ ಬಿದ್ರು ಬೀಳ್ತೀನಿ ಬಿಡು ಶಿವು. ಬಿದ್ರು ನಾನೇ ಎತ್ಕೊಂಡು ಹೋಗ್ಬೇಕಲ್ಲ. ಅಯ್ಯೋ ಮುಚ್ಚಿಬಿಡ ಇಟ್ಕ. ನಾನೇನು ನೋಡ್ಬಂದು ನೆನ್ನೆ ಕೆಲ್ಸಕ್ಕೆ ಹೋಗಿದ್ದ ವಾಪಸ್ ಹೊರಗಾಡ ನೋಡಿ ಕೆಲಸ ಮಾಡೋಕೆ ಆಗದಲ್ಲಿ. ಬಿಡ್ಲ ನೀರು ಹಾಕ್ಬೇಡ. ಅಯ್ಯೋ ಅಲ್ಲಿ ಸರಿಯಾಗಿ ನಮ್ಮ ಮುಳ್ಳು ಚುಚ್ಕೊಂಡ್ಲು ಓಡಲ್ಲಿ ಬತ್ತಾಳೆ. ನಾನು ಇದು ಯಾಕೆ ಹಿಂಗೆ ಓದ್ಬತ್ತಾಳೆ ಅಂತ ನೋಡ್ತಾ ಇದ್ದೀನಿ. ಹೋಗ್ತೀನಿ ನೋಡಿ ಮರದ ಇಲ್ಲ, ಅದು ಹಚ್ಕೊಂಡ್ರೆ ರಕ್ತ ನಿಂತ್ಕೊಳ್ತದೆ. ನಾವು ಸಣ್ಣದ್ರಲ್ಲ ಅಷ್ಟೇ, ಏನೋ ಒಂದು ಬಿದ್ದು ಮಂಡಿಗೆ ಗಾಯ ಮಾಡ್ಕೊಂಡ್ರೆ ಇದೈತಲ್ಲ, ಇದು ಗೆರೆದ್ಬಿಟ್ಟು ನೀವು ಎಷ್ಟೇ ಇದು ಬರ್ತಾಯಿರಲಿ, ರಕ್ತ ಬರ್ತಾಯಿರಲಿ, ಇದನ್ನು ಚೂರು ಹಾಕ್ಬಿಟ್ರೆ ನೀವು ರಕ್ತ ನಿಲ್ಲೋವರೆಗೂ ಇದು ಬಿಡಲ್ಲ. ಇದೈತಲ್ಲ, ಇದು ಆ ಮರ ಜೊತೆಗೆ ಅದು ಎಂಥದ್ದು ಮುಳ್ಳಿನ ಮರಿತ್ತು, ಅದನ್ನು ಕುಯ್ದುಬಿಟ್ರು ಎಲ್ಲ ರೋಡಿಗೆ ತುಂಬ ಅದು ಇದನ್ನು ಅದೇ ಕಿತ್ಕೊಂಡಿದ್ದು. ಕೊನ್ನ ಕೆಳಗೆ ಬಿಟ್ಕೊಂಬ. ಅಲ್ಲಿ ಅವು ಸಣ್ಣ ಮುಳ್ಳು ಒಳ್ಳೆ ಕಾರೆ ಮುಳ್ಳು ಥರ ಇದಾಯ್ತದೆ. ಆರವೆ ಅಂತ ಹೆಂಗ್ ಬಿಡ್ತದೆ ನಡಿ. ಇಲ್ಲಿ 2 ಕೋಳಿ ಕುಂತ್ಕೊಂಡ್ಬಿಟ್ಟು ಒಟ್ಟಿಗೆ ಒಂದೇ ಕಾಯಿ ನೋಡಿ ಎತ್ತಿ ಬೂದಿ ಇದನ್ನು ಹಾಕಿದ್ದೀನಿ. ಮಿಕ್ಸ್ ಮಾಡಿ ಕೊಡ್ಸೋಣ. ಬರೀ ಹುಲ್ಲಲ್ಲಿ ಕೊಡ್ಸಿದ್ರೆ ಅಥವಾ ಕೋಳಿ ಏನೋ ಎತ್ಕೊಳ್ತದೆ. ಇಲ್ಲಿ ಬಾ ಕುಂದ್ರೆ ಇದ್ರೊಳಗೆ ಕುತ್ಕೊಳ್ಳಲ್ಲ ಜಾಸ್ತಿ, ಆದ್ರೂ ಇದಾರೆ ಮಾಡ್ಕೊಳ್ಳ ಬೈಲಿ. ಇಲ್ಲ ಕುರ್ಸಿ ನೋಡು. ನೋಡಿ ಇದ್ರೊಳಗೆ ಒಂದು ಇಲ್ಲೊಂದು ಕುಂತೈತೆ. ಅದಿನ್ನೇನೋ ಒಂದು ವಾರದಲ್ಲಿ ಮರಿ ಮಾಡುತ್ತೆ. ಅಲ್ಲೇ ಕುಣ್ಸಾಲೆ ಯಾವ ಕರೆಕ್ಟಾಗಿ 20 ದಿನ ಮಾಡ್ತವೆ. 20 ದಿನ 22 ದಿನ ಮಾಡ್ತವೆ. ಇನ್ನೆಲ್ಲ ಖಾಲಿ. ಇನ್ನು ಹೊಸ್ಕೊಳಗೆ ರಾತ್ರಿ ಹೊತ್ತು ಹುಲ್ಲಿಲ್ಲ. ಇನ್ನೇನಾರು ಬೆಳಗ್ಗೆ ಹೊತ್ತೆ ಅಲ್ಲಿ ಇಲ್ಲಿ ಎಲ್ಲರೂ ಮೇಸ್ ಹಾಕ್ಬಿಟ್ಟು ತಾರಲ್ಲಿ ಎಲ್ಲರೂ ಹೋಗಿ ಒಂದು ವಾರ ಹುಲ್ಲು ಕುಯ್ಕೊಂಡು
ಬರ್ಬೇಕು. ಅಲ್ಲಿ ಯಾರು ಅಡಿಕೆ ಸೊಸಿ ಹಾಕೋರಲ್ಲ ಅಲ್ಲಿ ಹೋಗ್ಬಿಟ್ಟು ಒಂದು ವಾರ ಉಳ್ಕೊಯ್ಕೊಂಬಂದ್ಬಿಡು. ಹೋಯ್ ಕೇಳಿಸ್ತಾ ಕುಯ್ಕೊಂಬರಲ್ಲ. ಅದೇನೋ ಸುರಿದ್ಲಿ ಈಗ ಏನಂತ ಗೊತ್ತಿಲ್ಲ. ಅಲ್ಲಿ ಏನು ಸುರಿತಾರೆ ಅಂತ ತಿನ್ಬಿಟ್ಟು ನಾವು ತಿಂದು ಸುಮ್ಮನೆ ಇರೋದು ಅಷ್ಟೇ. ನೋಡಿ ಟೊಮೊಟೊ ಹಾಕ್ತಾರೆ. ಟೊಮೊಟೊ ಅದು ಈರುಳ್ಳಿ ಕಳ್ಳ ಈರುಳ್ಳಿ. ಇವತ್ತು ಪಲಾವ್, ಬೆಳಗ್ಗೆನ ಪಲಾವ್ ಮತ್ತು ಅವ್ರು ಇದ್ದಾಕ ಮುಂದಕ್ಕೆ ತೋಡಿಸ್ತಾರೆ ಫ್ರೆಂಡ್ಸ್. ಹುಷಾರಿಲ್ಲ ಅಂದ್ಬಿಟ್ಟು ಒಳ್ಳೆ ಬೈಲರ್ ಕೊಡಿದ್ದಂಗೆ ತೋಡಿಸ್ತಾರೆ. ಇವತ್ತೆಲ್ಲ ಎದ್ದಾವೆ ಸ್ವಲ್ಪ. ಶುಂಠಿ ಬೆಳ್ಳುಳ್ಳಿ ಎಲ್ಲಾರ ಮೊದಲೇ ಫ್ರೈಯಾಗಿ ಮಾಡಿಕೊಡ್ಬೇಕು. ಇವಾಗ ಮನೆಕೊಂಡು ಮಾಡ್ಕೊಂತಂದ್ರೆ ಹಂಗೆ ಮಾಡಿದ್ದೀನಿ ಅಂತಂದು ನೀನೇ ಮಾಡ್ಕೊಂಡು ಇನ್ನೊಂದು 2 ದಿನ ಅಂದ್ಬಿಟ್ಟು ಮನೆಕಂದು ಹೋಗ್ಬಿಟ್ಟಿದ್ದೆ. ಪಲಾವ್ ಏನೋ ಓಲಿ ಪಾಪ ಅಂತ ಮಾಡ್ಕೊಡ್ತಾಳೆ. ಈಗ ಮುಂದೆ ಈಗ ಗೋಲ್ ನೋಡೋಕ್ಕಾಗಲ್ಲ ಅಂತ ಮಾಡ್ಕೊಡ್ತಾಳೆ ಎದ್ದು. ತರಕಾರಿಯನ್ನು ಹಾಕಿ ಫ್ರೈ. ಏನ ಗ್ರೀನ್ ಪಲಾವ ಇವತ್ತು ತಾರ ಗ್ರೀನ್ ಪಲಾವ್ ಮಾಡ್ತಾಳೆ. ಏನು ಕಳ್ಕೊಂಬೋದಿದ್ದು ಹಿಂಗೆ ಬೆಳಗ್ಗೆನೆ ನೋಡಿ. ಏನೋ ವಿಷಯಕ್ಕೆ ಅಳ್ಕೊಂತಾಳೆ. ಅದಕ್ಕೆ ಇವತ್ತು ಸೈಲೆಂಟ್ ಆಗಿರೋದು. ಯಾಕೋ ಗೊತ್ತಲ್ಲ ಒಂದ್ಸರಿ ಹಂಗೆ ಒಳಗೆ ದೇವ್ರು ಬರ್ತದೆ. ಯಾಕಲ್ಲ ಇದೇನಾರು ಬೋದ್ನಾ? ನಾನು ಏನಾರು ಬಡಿದ್ನಾ? ಇದ್ಯಾಕೆ ಹಿಂಗೆ ಹೇಳ್ತಾ ಇದೆಯಾ? ಹಾಂ ಬಿಡು ಬಾಯ. ನೋಡಿ ಫ್ರೆಂಡ್ಸ್, ನಾನು ಏನು ಅಂದಿಲ್ಲ ಏನಿಲ್ಲ. ಹೆಂಗೆ ಅಳ್ಕ ಕುಂತಾಳೆ, ಏನೇನೋ ಏತ ಮಾಡ್ತಾಳೆ, ಸೈಲೆಂಟ್ ಆಗಿರ್ತಾಳೆ. ಆಮೇಲೆ ಕಿವಳೆ ಅಳ್ತಾಳೆ. ಒಬ್ಬೊಬ್ಬಳೇ ಏನೋ ಎತ್ತ ಮಾಡ್ತಾಳೆ, ಒಬ್ಬೊಬ್ಬಳೇ ಇದು ಮಾಡ್ತಾಳೆ, ಒಬ್ಬೊಬ್ಬಳೇ ಅಳ್ತಾಳೆ. ಯಾಕೋ ಹಾಂ ನೋಡಿ ಎಲ್ಲ ಪಲಾವ್ ಇಟ್ಟಿದ್ದಾಳೆ. ಸುಮ್ಮನೆ ಸೈಲೆಂಟ್ ಆಗಿಲ್ಲ. ಈಗ ಏನನ್ನು ನೆನೆಸ್ಕೊಂಡು ಸುಮ್ಮನೆ ಆಗ್ತಿದ್ದಾಳೆ. ಬನ್ನಿ ನೋಡಿ ಹೆಂಗೆ ಆಗ್ತಿದ್ದಾಳೆ. ಹೇಳ್ಬೇಕಾರೆ ಮಗ ಯಾಕ ಅಯ್ಯೋ ನೋಡಿ ಯಾವ ಥರ ಹೇಳ್ತಿದ್ದಾಳೆ. ಈ ಇಂಥದಂತ ಏನಾರು ಹೇಳಿದರೆ ಏನು ಕೇಳ್ಬೋದಪ್ಪ. ಯಾಕೆ ಕಲ್ತೀವ ಏಕೆ ನೋಡಿ ಫ್ರೆಂಡ್ಸ್, ಯಾಕೆ ಹಿಂಗೆ ಹೇಳ್ತಾಳೆ ನೋಡಿ. ನನಗೂ ಏನೋ ವಿಷಯನೇ ಹೇಳಿಲ್ಲ. ಒಂದ್ಸಲಿ ಬೇಜಾರಾದ್ರೆ ಹಂಗೆ ಹೇಳು. ಏಯ್ ಡಡ್ಡಿ, ಏನಕ್ಕೆ ಹಿಂಗೆ ಹೇಳ್ತಾ ಇದೀಯಾ? ಏನಕ್ಕೆ ಕಳ್ತಾ ಇದ್ದೀಯ? ಯಾಕೋ
ಮನಸ್ಸಲ್ಲಿ ಏನಿರ್ತದೆ ಅಂತ ಅರ್ಥ ನೋಡಿ ಹೆಂಗಂತ ತಗೊತಾಳೆ. ಹಿಂಗೆ ಹತ್ರ ನಾವು ಹೆಂಗೆ ನಿಮ್ದಿಂದ ಹೊರಗಡೆ ಹೋಗಿ ಕೆಲಸ ಮಾಡೋದಾದ್ರೆ ಹೆಂಗೆ ಹೇಳು? ಯಾಕೆ ಹಿಂಗೆ ಹೇಳ್ಬೇಕು? ಹಿಂಗಲ್ಲ ಹಂಗೆ ಅಂತ ಏನಾರು ಒಂದು ಹೇಳ್ಕೊಂಡ್ರಪ್ಪ ಏನಾದ್ರು ಇದು ಮಾಡ್ಬೋದು. ಏನಿಲ್ಲ ಸುಮ್ಮನೆ ನೋಡಿಲ್ಲ ಹೆಂಗೆ ತಗೊಂತಾನೆ. ನೀವು ಇವತ್ತು ನಾವು ಹೊರಗಡೆ ಹೋಗಿ ನಮ್ಗೆ ಕೆಲಸ ಮಾಡೋಕ್ಕಾಗಿಲ್ಲ. ತಾರಂಗಿ ಯಾಕೆ ಇನ್ನೂ ಹುಷಾರಾಗಿಲ್ಲ ಅನ್ಸುತ್ತೆ. ಅದಕ್ಕೆ ಅವಳು ಯಾಕೋ ಮನಸ್ಸಲ್ಲೇ ಕೊಡ್ತಾವಳೆ ಥರ ಸುಸ್ತು ದೇಶಕ್ಕೆ ಆ ದೇಶಕ್ಕೆ ಏನಾದ್ರು ಹಿಂಗೆ ಹೇಳ್ತಾಳೆ ಏನೋ ಗೊತ್ತಿಲ್ಲ. ಬನ್ನಿ ಐ ಬರೀ ಸರ್ ಮಾಡ್ತಾ ಇದ್ದೆ ತಾಂಬ. ಪಲಾವ್ಗೆ ರೆಡಿ ಆಗೈತೆ. ಎಲ್ಲ ತರಕಾರಿ ಎಲ್ಲ ಹಾಕಿ ಅಕ್ಕಿ ಹಾಕಿಲ್ಲ. ಐ ಹಿಡಿ ಫುಲ್ ಸೈಲೆಂಟಾಗಿ ಹೋಗಲಿ. ಏನು ಮಾತಾಡ್ತಾನೆ ಇಲ್ಲ. ನಡಿ ತತ್ತೇನೆ ಅಲ್ಲಿ ಅಡುಗೆ ಮಾಡತಕ್ಕಲ್ಲ ಎಲ್ಲ ಹೋಗಿ ಫುಲ್ ಗಲಾಟೆ ಇದಾಕಿಲ್ಲ ಅಂತ ನೋಡಿ. ಇವ್ರು ಇನ್ನೆಲ್ಲ ಇಲ್ಲೇ ಇವ್ರೆ ಹೊರಗಡೆ ಹೋಗಿ ಮೇಲೆಲ್ಲ ಇವರು ಎಲ್ಲ ಮಿಕ್ಸ್ ಮಾಡಿಸಿ ಕಳಿ ನೋಡಿ. ಹಸು ಎಲ್ಲ ಅಲ್ಲಿ ಮೇಯಕ್ಕೆ ಕಟ್ಟಾಕಿದೆ. ಇವು ಇಷ್ಟೊಂಥರ ಮೇವಿದ್ರು ನೋಡಿಲ್ಲ ವರ್ಷದ ಥರ ಸರಿಲ್ಲ. ಇಲ್ಲಿ ಇನ್ನು ರಾತ್ರಿ ಹೊತ್ತು ಹುಲ್ಲು ಬರೋಕ್ಕಾಗಲಿ ನೋಡಿ ಗೆಡ್ಡೆ ಕಟ್ಟಾಕಿ ತಿಂತಾರೆ ನೋಡಿ. ಕಟ್ಟಾಕಿದ್ರೆ ಸಾಕು ಎಲ್ಲ ಸೊಸೆ ಭಯ ಹಾಕೋದು, ಅಡಿಕೆ ಸೊಸೆಗೆ ಭಯ ಹಾಕೋದು ಬರೀ ಅವೇ. ಯಾವ ಹಸುಗಳು ಈ ಸೊಪ್ಪು ಇವು ಸಾಗಿ ಯಾವ ತಿನ್ನೋದೇ ಇಲ್ಲ. ಇದೊಂದು ಅವಲ್ಲ ನಮ್ಮ ಮನೆಗೆ ಯಾವ್ಯಾವ ಬರಲಿ ಸೊಪ್ಪು ಈ ಎಲೆ ಇದು ಸೊಸೆದು ತೆಂಗಿನಗರಿ ಇವೇ ತಿನ್ನೋದು ಜಾಸ್ತಿ ಇವೆಲ್ಲ. ಮಲ್ಲಿ ಥರ ಹೆಂಗಸ್ರುಗಳು ಕಣ್ಣು ನೀರು ಹಾಕಿ ಕೊಡ್ತಾನೆ. ನಮಗೂ ಹೊರಗಡೆ ಹೋಗಿ ದುಡಿಯೋಕ್ಕೆ ಮನಸ್ಸಾಗಿಲ್ಲ. ಇವತ್ತು ಬೆಳಗ್ಗೆಲ್ಲ ಕಣ್ಣು ಇದು ಹಾಕಿ ಕೊಟ್ಟಾನೆ. ಏನು ವಿಷಯ ಅಂತ ಹೇಳ್ತಾರೆ, ಏನು ಬೇಜಾರು ಮಾಡ್ತಾನೆ. ಅವ್ರೇನಾದ್ರು ಚೂರು ಮಕ್ಕಳು ಹೇಳಿಬಿಡ್ತು ಅಂದ್ರೆ ನಮಗೂ ಸಖತ್ತು ಏನು ಕೆಲಸ ಮಾಡ್ತೀರಿ ಮನಸ್ಸು ಮಾತ್ರ ಇಲ್ಲೇ ಇರ್ತದೆ ನೋಡಿ. ಪಲಾವ್ಗೆ ಇದ್ದಾರೆ. ಪಲಾವ್ ತಿರ್ಸ್ಬೇಕಾ? ಐ ಪಲಾವು ಆಗೈತ ನೋಡೋಣ. ಐತೆ ಚೂರು ಆಗ್ಬೇಕು ಅನ್ಸುತ್ತೆ. ನೀರಿನ್ನ ಐತಲ್ಲ ಇವತ್ತು ಮುಚ್ಚಿರೋಣ. ಇದು ಅಕ್ಕಿ ಎಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಕಮ್ಮಿ ಊರಲ್ಲಿ ಇದು ಮಾಡಬೇಕು, ಇಲ್ಲಾಂದರೆ ತಳ ಹಿಡಿದು ಬರ್ತದೆ. ಹಿಂಗೆ ಲೈಟಾಗಿ ಊರಿಲ್ಲಿ ಬನ್ನಿ. ಪಲಾವ್ ತಿರ್ಸಿದ್ದೀನಿ. ಚೂರು ದಮ್ ಕಟ್ಟಮ್ಮ. ಸ್ವಲ್ಪ ಕೆಂಡದ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ಹಂಗೆ ತಿನ್ಬಿಟ್ಬಿಟ್ಟು ಅಂತ
ಸುಮ್ಮನೆ ಏನಾಯ್ತಾ ಎಲ್ಲಿ ಚುಚ್ಚಿದ್ರು ಬ್ಲಡ್ ಟೆಸ್ಟ್ಗೆ ಹುಷಾರಿಲ್ದಂಗೆ ಆಯ್ತದಲ್ಲ ಅದಕ್ಕೆ ಬ್ಲಡ್ ಟೆಸ್ಟ್ ಬರೆದಿದ್ರು ಇಲ್ಲ ಹಂಗೆ ಅಂದ್ಬಿಟ್ಟು ಸುಮ್ಮನೆ ಏನ ಫ್ರೆಂಡ್ಸ್ ಹಾಗೆಯೇ ಬ್ಲಡ್ ಟೆಸ್ಟ್ ಮಾಡಿಕೊಂಡು ಇವಾಗ ಊರಿಗೆ ಹೋಗ್ತಾ ಇದ್ದೋ ಬ್ಲಡ್ ಟೆಸ್ಟ್ ಮಾಡಿಸ್ದೋ. ಏಕೆಂದರೆ ನೈಟ್ ಹೊತ್ತು ಸ್ವಲ್ಪ ಮತ್ತೆ ನನಗೆ ಮೈ ಬಿಸಿ ಆಗೋದು ಮತ್ತು ಸುಸ್ತು ತುಂಬಾ ಇತ್ತು. ಅದಕ್ಕೋಸ್ಕರ ಶಿವು ಇವತ್ತೂ ಸಹ ರಜಾ ಹಾಕಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು. ಅವರಿಗೆ ನಾನು ಮನೇಲಿ ಚೆನ್ನಾಗಿದ್ರೆ ಚೆಂದ, ಇಲ್ಲಾಂದರೆ ಅವ್ರ ಕೆಲಸಕ್ಕೆ ಹೋಗಲ್ಲ. ತುಂಬ ಸಲ ಹಿಂಗೆ ಆಗಿದೆ. ಅಲ್ಲೇ ಒಂದು 4-5 ದಿನದಿಂದ ಪಾಪ ಅವರು ರಜಾ ಹಾಕ್ಕೊಂಡು ಮನೆ ಹತ್ರ ಇರೋದೇ ಆಗಿದೆ. ಫ್ರೆಂಡ್ಸ್ ಆಸ್ಪತ್ರೆಯಿಂದ ಇವಾಗ ಬಂದು ಹಾಗೆಯೇ ನಾವು ಗೊಂಬೆಗೆ ಹಾಲಿರಲಿಲ್ಲ, ಅಲ್ಲೇ ಒಂದು ಅರ್ಧ ಪ್ಯಾಕೆಟು ಹಾಲು ತೊಗೊಂಡು ಇಲ್ಲಿ ನಾವು ಮಾಮೂಲಿ ತೊಗೊಳ್ತಿದ್ವಲ್ಲ ಅವ್ರ ಮನೇಲಿ ಇವಾಗ ಹಾಲು ಅಂದರೆ ಅವ್ರ ಎಮ್ಮೆ ಹಾಲು ಕೊಡ್ತಾ ಇಲ್ವಂತೆ. ಹಾಗಾಗಿ ಹಾಲು ಇವಾಗ ಹೊರಗಡೆಯಿಂದಲೇ ತರಬೇಕು. ಏನಂದರೆ ಫ್ರೆಂಡ್ಸ್ ಹಾಗೆಯೇ ಇವತ್ತು ಬ್ಲಡ್ ಟೆಸ್ಟು ನೆನ್ನೆನೇ ಬರೆದಿದ್ರು. ಬ್ಲಡ್ ಟೆಸ್ಟಿಗೆ ನೆನ್ನೆ ಮಾಡಿಸಿರ್ಲಿಲ್ಲ, ಇವತ್ತು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದಿದ್ದು. ಈಗ ಆಸ್ಪತ್ರೆಗೆ ಹೋಗಿ ಬಂದು ತಾರಿಗೆ ಆಗಾಗ ಜ್ವರ ಬರೋದಲ್ಲ, ಹಂಗಾಗಿ ಒಂದು ಬ್ಲಡ್ ಟೆಸ್ಟ್ ಮಾಡ್ದು. ಈ ಬ್ಲಡ್ ಟೆಸ್ಟ್ ಮಾಡಿದ್ರೆ ಏನು ನಾರ್ಮಲ್, ನಾವು ಏನಪ್ಪ ಟೈಫಾಯ್ಡ್ ಗಿಫಾಯ್ಡ್ ಆಗ್ಬಿಟ್ರೆ ಅದು ಜಲ್ದಿ ಇದಾಗಲ್ಲ ಅಂದ್ಬಿಟ್ಟು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ತು. ಅವಾಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಹೊಸ ಮಾತ್ರೆಗಳನ್ನೂ ಕೊಟ್ಟಿದ್ದಾರೆ ನುಂಗು ಅಂತ. ಈಗ ಯಾಕೋ ಸುಸ್ತು ಒಂದು ಸ್ವಲ್ಪ ಇದೆಲ್ಲ ಅಂತ ಹೊಸ ಮಾತ್ರೆ ಕೊಟ್ಟಿದ್ದಾರೆ. ಹಂಗಾರೆ ಒಂದು ಚೂಜಿನೇ ಅಷ್ಟೇ, ಎರಡೇ ಕೊಟ್ಟರು. ಚೂಜಿ ಕೊಟ್ಬಿಟ್ಟು ಆಮೇಲೆ ಬ್ಲಡ್ಡು ಇವೆಲ್ಲ ತಗೊಂಡು ಚೆಕ್ ಮಾಡಿ ಈ ರಿಪೋರ್ಟ್ಗಳನ್ನ ತಗೊಂಡು ಸುಮ್ಮನೆ ಬ್ಲಡ್ ಎಲ್ಲ ಪ್ರೈವೇಟ್ ಕೊಡಲ್ಲಿ ಬ್ಲಡ್ಡೆಲ್ಲ ಟೆಸ್ಟ್ ಮಾಡಿಸ್ತಾರೆ ಜಾಸ್ತಿ. ಇಷ್ಟಕ್ಕೆ ಬ್ಲಡ್ಡು ಟೆಸ್ಟ್ ಮಾಡ್ಸೋಕ್ಕೆ 350 ರೂಪಾಯಿನೋ ತಗೊಂಡ್ರು. ಆಮೇಲೆ ಇದ್ರೊಳಗೆ ಸ್ಲಿಪ್ ಐತೆ, ಹೊಸ ಮಾತ್ರೆಗಳು ಕೊಟ್ಟಿದ್ದಾರೆ. ಇದು ನುಂಗಿದ್ದಾಳೆ, ಇದು ತಿಂಡಿಗಿಂತ ಮುಂಚೆ ನುಂಗ್ಬೇಕಂತೆ. ಇದು ಮಧ್ಯಾಹ್ನ, ಇವೆರಡು ಊಟ ತಿಂಡಿ ಅಲ್ಲ, ಊಟ ರಾತ್ರಿ ಊಟ ಮಧ್ಯಾಹ್ನ ಊಟ ಆದ್ಮೇಲೆ ನುಂಗ್ಬೇಕಂತೆ. ಏನು ಮಾತ್ರೆ ಒಳ್ಳೆ ಕಾಳು ಕೊಟ್ಟಂಗೆ ಕೊಡ್ತಾರೆ. ತಿಂಡಿ ಹಾಕೊಂಬಂದಾಳೆ. ಇವತ್ತು ನಾನು ಕೆಲ್ಸಕ್ಕೆ ಹೋಗಲಿಲ್ಲ, ಯಾಕೆಂತಂದರೆ ಇವತ್ತು ಯಾಕೋ ಬೆಳಗ್ಗೆನೇ ಇವಳು ಮೂಡ್ ಅಪ್ಸೆಟ್ ಆಗಿ ಅಳ್ತಾ ಕೂತಿದ್ಲು. ಹುಷಾರ್ಬಿಟ್ಟೆ, ಸುಸ್ತು, ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಹಂಗೆ ಅಂತ. ಅದಕ್ಕೆ ನೋಡೋಣ ಇವತ್ತು ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಕರ್ಕೊಂಡೋದೆ. ಬ್ಲಡ್ ಟೆಸ್ಟಲ್ಲಿ ಏನಿಲ್ಲ, ಒಂಥರ ಟೈಫಾಯ್ಡ್ ಥರ ಆಗ್ಬಿಡ್ತಾರೆ. ಟೈಫಾಯ್ಡ್ ಆದರೆ ವಾರಗಟ್ಟಲೆ ತಿಂಗಳಗಟ್ಟಲೆ ಅದು ಟೈಫಾಯ್ಡ್ ಅತಿ ಆಗ್ಬಿಟ್ರೂ ಕಷ್ಟ. ಅತಿಯಾಗಿ ಇದಾಗ್ಬಿಟ್ರೆ ಹುಷಾರು ಮಾಡೋದು ಕಷ್ಟ. ಅದಕ್ಕೋಸ್ಕರ ಒಂದು ಟೈಫಾಯ್ಡ್ದ ಬ್ಲಡ್ ಟೆಸ್ಟ್ ಮಾಡಿಸಿ, ಈಗ ಟೈಫಾಯ್ಡ್ ಏನಿಲ್ಲ, ಆ ಥರ ಏನಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಸುಸ್ತು ನಿಶಕ್ತಿಗೆಲ್ಲ ಹೊಸ ಮಾತ್ರೆ ಕೊಟ್ಟಿದ್ದಾರೆ. ಮತ್ತು ಮಾತ್ರೆ ತಿಂತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಮಾಡಿ. ಅವಳು ಕೋಳಿ ಮರಿ ತಿಂದಂಗೆ ತಿನ್ಬೇಡ, ತಿನ್ನೋ. ಅವಳು ಕೋಳಿ ಕಿಚ್ಚಿದಂಗೆ ಇಷ್ಟೇ ತಿಂತಾರೆ. ನಾನು ನೋಡಿ ಫ್ರೆಂಡ್ಸ್ ಎಷ್ಟು ಹಾಕೊಂಡಿದ್ದೀನಿ. ಅದೇ ಹೊತ್ತು ಹುಷಾರಿಲ್ಲ ಅಂದ್ರೆ ಎದ್ದು ನಾನು ಕೆಲ್ಸಕ್ಕೆ ಹೋಗೋಣ ಅಂತಲೇ ಒತ್ತಂತೆ ಎದ್ದು ಹೊಸ ಎಲ್ಲ ಮೇಯ ಕಟ್ಟಾಕಿ ಇದು ಮಾಡ್ಕೊಂಡೆ. ಅದು ಇವಳು ಯಾಕೋ ತೀರಾ ಹುಷಾರಿಲ್ದಂಗೆ ಮತ್ತೆ ಒಳಗೆ ಸ್ಟಾರ್ಟ್ ಮಾಡಿಲ್ಲಲ್ಲ. ಇನ್ನೋಗಿ ನಾವು ಕೆಲಸ ಮಾಡೋಕ್ಕಾಗತ್ತಾ? ಮತ್ತೆ ಅಲ್ಲೋಗಿ ಓಡ್ಬರ್ಬೇಕು. ಹಂಗಾಗಿ ತಡೆ ಇವತ್ತೊಂದಿನ ಬ್ಲಡ್ ಟೆಸ್ಟ್ ಮಾಡಿಸ್ಬಿಟ್ರೆ ಗೊತ್ತಾಗುತ್ತೆ ಏನಾದ್ರು ಇದ್ರೆ ಅಂದ್ಬಿಟ್ಟು ಕರ್ಕೊಂಡೋಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬಂತ ಅಂದ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್. ಎಲ್ಲರೂ ತಾರಂಗೆ ಜಲ್ದಿ ಹುಷಾರಾಗಲಿ ಅಂತ ಹಾರೈಸಿ. ನಮಗಂತೂ ಸಾಕಾಗೋಯ್ತೆ. ಅವ್ರ ಅಮ್ಮ ಏನಾರು ಇದ್ರೆ ಕರ್ಕೊಂಬಂದು ಇಲ್ಲೇ ಮಡಿಕೆ ಹೊಡ್ವಿ, ನಿನ್ನ ಮಗಳು ಹುಷಾರಾಗಂಟ ನೀನು ಇಲ್ಲೇ ಇರು ಕೆಲಸ ಮಾಡ್ಕೊಂಡು ಅಂತ. ಎಲ್ಲರೂ ಜಲ್ದಿ ಹುಷಾರಾಗಲಿ ಅಂತ ಸರಿ ಹಾರೈಸಿ. ಕೆಲವ್ರು ಇರ್ತಾರೆ ಅವಳು ಹುಷಾರಾಗದಿರೋ ಸಾಕು ಅಂತ, ಆದರೆ ನೀವು ಒಳ್ಳೆ ಮನಸ್ಸಿಂದ ಅವ್ಳಿಗೆ ಜಲ್ದಿ ಹುಷಾರಾಗಲಿ ಅಂತ ಇದು ಮಾಡಿ. ಫುಲ್ ಡಲ್ಲಾಗಿ ಹೋಗ್ಬಿಟ್ಟಾರೆ. ನಮ್ಮ ಕೆಂದು ನೋಡಿ ಆಗ್ಲೋಡ್ತಂದಾನೆ.